ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಜನವರಿ 14 ಬುಧವಾರ. ನಾಳೆಯ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ಮೊದಲನೇದಾಗಿ ಮೇಷರಾಶಿ. ಈ ದಿನ ನೀವು ಕೆಲಸದ ನಡುವೆ ವಿಶ್ರಾಂತಿ ಪಡೆಯಲು ಗಮನ ಹರಿಸಿ. ಹೊಸ ಹಣ ಗಳಿಕೆಯ ಮಾರ್ಗಗಳು ಲಾಭ ತರಲಿವೆ. ಆಧಾರ ನಿಮ್ಮ ಸಿಟ್ಟು ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ವಹಿಸಿ. ಪ್ರೀತಿ ಪಾತ್ರರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅಸಮಾಧಾನ ಮಾಡಬಹುದು. ಆದ್ದರಿಂದ ನೀವು ಕೆಲಸದ ವಿಧಾನವನ್ನು ಸುಧಾರಿಸಿಕೊಳ್ಳುವ ಮೂಲಕ ಮೇಲಧಿಕಾರಿಗಳ ಮೆಚ್ಚುಗೆ ಗಳಿಸಿ. ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳದೆ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನಿಮ್ಮ ಆಕ್ರೋಶ ವ್ಯಕ್ತಿತ್ವವು ಎಲ್ಲರ ಗಮನ ಸೆಳೆಯುವುದರ ಜೊತೆಗೆ ಹೂಡಿಕೆಗಳ ಇಂದು ಉತ್ತಮ ಲಾಭವನ್ನು ತಂದುಕೊಡಲಿವೆ. ಕುಟುಂಬ ಸದಸ್ಯರಿಂದ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಮೂಲಕ ಮಧುರ ಕ್ಷಣಗಳನ್ನು ಆನಂದಿಸಿ. ಯಾವುದೇ ಮಹತ್ವದ ನಿರ್ಧಾರಗಳನ್ನು ಧೈರ್ಯದಿಂದ ತೆಗೆದುಕೊಂಡು ಯಶಸ್ವಿ ನಿಮ್ಮದಾಗಲಿದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಾನಸಿಕ ಒತ್ತಡದ ನಿವಾರಣೆಗೆ ಮಕ್ಕಳೊಂದಿಗೆ ಸಮಯ ಕಳೆದು ಉತ್ತಮ ಪರಿಹಾರವಾಗಲಿದೆ. ಸಂಜೆ ಸ್ನೇಹಿತರ ಹಾಗೂ ಕುಟುಂಬದವರೊಂದಿಗೆ ಸಂತೋಷ ಕಳೆಯುವ ಮೂಲಕ ಏಕಾಂಗತೆ ಭಾವನೆಗಳು ದೂರಪಡಿಸಿಕೊಳ್ಳಿ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳಿಂದ ರೆಸ್ಯೂಮ್ ಕಳುಹಿಸಲು ಅಥವಾ ಸಂದರ್ಶನ ಭಾಗವಹಿಸಲು ಸಂಕಲ್ಪವಾಗಲಿದೆ. ಅದರಿಂದ ದೂರವಿದ್ದು ಶಾಂತಿಯುತ ಸ್ಥಳದಲ್ಲಿ ಸಮಯ ಕಳೆಯಲು ಮನಸ್ಸು ಬಯಸುತ್ತದೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ಸಂಜೆ ವಿಶ್ರಾಂತಿ ಆದ್ಯತೆ ನೀಡಿ ಹಾಗೂ ಹಳೆಯ ಸಾಲಗಳ ಮರುಪಾವತಿಯುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ತೊಂದರೆಯಾಗಬಹುದು. ನಿಮ್ಮ ಅರ್ಧಾಂಗಿಯೊಡನೆ ಕಳೆಯುವ ಪ್ರತಿ ಕ್ಷಣವೂ ಮರೆಯಲಾಗದ ಸುಂದರ ಸಮಯವು ಬದಲಾಗುತ್ತದೆ. ಮುಂದಿನ ರಾಶಿ ಸಿಂಹ. ಯಶಸ್ಸು ಲಾಭಿಸುವ ದೃಷ್ಟಿ ಶಕ್ತಿ ಭಾಸವಾಗಬಹುದು. ಲಾಭದ ದೃಷ್ಟಿಯಿಂದ ಸ್ಟಾರ್ಟ್ಅಪ್ ಹಾಗೂ ಮ್ಯೂಚುವಲ್ ಫಂಡ್ಸ್ಗಳ ಹೂಡಿಕೆ ಮಾಡುವುದು ಸೂಕ್ತವಾಗಿದೆ. ಮಕ್ಕಳ ವಿದ್ಯಾಭ್ಯಾಸದ ಕುರಿತಾದ ನಿರೀಕ್ಷೆ ನಿಮ್ಮನ್ನು ಚಿಂತೆಗೂಡಿ ಮೂಡುತ್ತದೆ. ಆದರೆ ನಿಮ್ಮ ಪ್ರೇಮ ಜೀವನವು ಮನಸ್ತಾಂತಿ ಕಷ್ಟದಿಂದ ಪ್ರೀತಿ ಮಳೆಯಲ್ಲಿ ಮುಯ್ಯಲಿದೆ. ಸುತ್ತಮುತ್ತಲಿನ ವಿದ್ಯಮಾನಗಳ ಬಗ್ಗೆ ಜಾಗೃತೆಯಿಂದ ಇದ್ದರೆ ವಸ್ತುಗಳ ನಾಶ ಅಥವಾ ಕಳ್ಳತನದ ಭೀತಿಯಿಂದ ನಿಮ್ಮ ವಸ್ತುಗಳನ್ನು ಸರಿಯಾಗಿ ಒಂದು ಕಡೆ ಜೋಪಾನವಾಗಿ ಇಡಿ. ಈ ದಿನ ಅತ್ಯಂತ ಶುಭ ದಿನವಾಗಿದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಸ್ನೇಹಿತರ ಭವ್ಯವಾದ ಬೆಂಬಲವು ಇಂದು ನಿಮ್ಮ ಮನಸ್ಸಿಗೆ ಆನಂದವನ್ನು ನೀಡಲಿದೆ. ವಿವಿಧ ಮೂಲಗಳಿಂದ ಹಣಕಾಸಿನ ಲಾಭ ಲಭಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಆದರೆ ಇತರ ತಪ್ಪುಗಳನ್ನು ಹುಡುಕುವ ನಿಮ್ಮ ಸ್ವಭಾವಕ್ಕೆ ಸಂಬಂಧಿಕರಿಂದ ಟೀಕೆ ಎದುರಾಗಬಹುದು. ಅದನ್ನು ತಿದ್ದುಕೊಳ್ಳಿ. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳು ಶುಭ ವಾರ್ತೆ ಕೇಳುವಿರಿ ಮತ್ತು ನಿಮ್ಮ ಕೋಪವನ್ನು ಅರ್ಥ ಮಾಡಿಕೊಂಡು ಸ್ವಯಂ ವರ್ತಿಸುವುದು ಒಳ್ಳೆಯದು. ಮುಂದಿನ ರಾಶಿ ತುಲಾ ರಾಶಿ. ಜೀವನದ ಸಕಾರಾತ್ಮಕ ಆಶಯಗಳನ್ನು ಬಗ್ಗೆ ಗಮನ ಹರಿಸಿ ಹಾಗೂ ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಎಲ್ಲ ಕನಸುಗಳನ್ನು ನನಸಾಗಿಸಲು ದಾರಿಯಾಗುತ್ತದೆ. ಹೊಸ ತಂತ್ರಗಳನ್ನು ಬಳಸುವುದರಿಂದ ಆರ್ಥಿಕ ಲಾಭ ಹೆಚ್ಚಾಗಲಿದೆ. ನಿಮಗಾಗಿ ಸಮಯ ಮೀಸಲಿಟ್ಟು ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಲು ಇಂದು ಉತ್ತಮವಾದ ದಿನವಾಗಿದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕೆಲಸದ ಒತ್ತಡದ ನಡುವೆಯೂ ನಿಮ್ಮ ಆರೋಗ್ಯವು ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಹಳೆಯ ಅನಗತ್ಯ ಖರ್ಚುಗಳಿಂದ ಈಗ ಹಣದ ಕೊರತೆ ಕಂಡು ಬರಬಹುದು. ಅದರಿಂದ ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಂಡು ಸ್ನೇಹಿತರ ಸಮಯಗಳನ್ನು ನಿಮಗೆ ಕಿರಿಕಿರಿ ಉಂಟಾಗಬಹುದು. ಮುಂದಿನ ರಾಶಿ ಧನಸ್ಸು ರಾಶಿ. ದಿವ್ಯಾಂಗತೆಯ ನಡುವೆಯೂ ಇಂದಿನ ಸಂಜೆ ನಿಮಗೆ ನೆಮ್ಮದಿ ಮತ್ತು ಅಪಾರ ಸಂತೋಷವನ್ನು ತಂದುಕೊಡಲಿದೆ. ಆಸ್ತಿ ಅಥವಾ ಬೆಲೆಬಾಳುವ ವಸ್ತುಗಳು ಖರೀದಿಸಲು ಇಂದು ಅತ್ಯಂತ ಶುಭ ದಿನವೂ ಆಗಿದೆ. ವಾಸಸ್ಥಳದ ಬದಲಾವಣೆ ಅಥವಾ ಮನೆಯಲ್ಲಿ ಹೊಸತನ ತರುವುದು ನಿಮಗೆ ಏಳಿಗೆಯನ್ನು ತರುತ್ತದೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆಗಿರುವ ನಿಮಗೆ ವಿಶ್ವಾಸ ಅನುಭವ ನೀಡಲಿದೆ ಹಾಗೂ ಸಹೋದ್ಯೋಗಿಗಳ ಸಹಾಯದಿಂದ ಕಷ್ಟದ ಕೆಲಸಗಳು ಸುಲಭವಾಗುತ್ತದೆ. ಯಾವುದೇ ದೊಡ್ಡ ಸಮಸ್ಯೆಗಳು ಎದುರಾದರೂ ಛಲ ಇಟ್ಟುಕೊಳ್ಳಿ. ಮುಂದಿನ ರಾಶಿ ಮಕರ ರಾಶಿ. ಸದಾ ಆಶಾವಾದಿಯಾಗಿರಿ ಹಾಗೂ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ನಿಮ್ಮ ಎಲ್ಲ ಹಾರೈಕೆಗಳು ಇಂದು ಪೂರೈಕೆಯಾಗಲಿದೆ. ಬಾಕಿ ಇರುವ ಸಾಲಗಳನ್ನು ಇಂದು ತೀರಿಸುವ ಅನಿರೀಕ್ಷಿತವಾಗಿದೆ ಇರುವುದರಿಂದ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟವಿರಬಹುದು. ಅತಿಯಾದ ಕೆಲಸದ ಒತ್ತಡದಿಂದ ಕುಟುಂಬದ ಅಗತ್ಯವನ್ನು ನಿರ್ಲಕ್ಷಿಸಬೇಡಿ ಹಾಗೂ ನಿಮ್ಮ ಆಕ್ರೋಶ ವ್ಯಕ್ತಿತ್ವದಿಂದ ಎಲ್ಲರನ್ನೂ ಸುಲಭವಾಗಿ ಸೆಳೆಯುವಿರಿ. ತಾಳ್ಮೆ ಮತ್ತು ಸತತ ಶ್ರಮದಿಂದ ಮಾತ್ರ ನಿಮ್ಮ ಗುರಿ ಸಾಧಿಸಲು ಸಾಧ್ಯವಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಇಂದು ದೀರ್ಘಕಾಲದ ನಂತರ ನಿಮ್ಮ ಜೀವನದ ಒಳ್ಳೆಯ ಕಾಲ ಶುರುವಾಗಲಿದೆ ಸಂತೋಷದಿಂದ. ಮುಂದಿನ ರಾಶಿ ಕುಂಭರಾಶಿ. ಪೂರ್ಣ ಶಕ್ತಿಯೊಂದಿಗೆ ಚೈತನ್ಯದ ಇಂದು ಅಸಾಮಾನ್ಯ ಕಾರ್ಯಗಳನ್ನು ಮೂಡಲು ಸಿದ್ಧರಾಗಿರಿ. ಹಳೆಯ ಸಾಲದ ಹೊರ ನಿಮ್ಮ ಚಿಂತೆಗೂಡುವ ಮಾಡಬಹುದು ಹಾಗೂ ಮನೆಯ ಕುಟುಂಬಕ್ಕೆ ಕೆಲಸಗಳನ್ನು
ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು. ಪ್ರೇಮ ಸಂಬಂಧಗಳ ಕಠಿಣ ಮಾತುಗಳನ್ನು ಬಳಸುವುದರಿಂದ ವಿರಸ ಉಂಟಾಗಬಹುದು. ಸಾಧ್ಯತೆ ಇದರಿಂದ ಮಾತಿನ ಮೇಲೆ ನಿಯಂತ್ರಣವಿರಲಿ. ನಿಮ್ಮ ಕಲ್ಪನೆಗಳು ನನಸಾಗಲು ಕಾಲ ಬಂದಿದೆ ಮತ್ತು ಹಿರಿಯರ ಅಥವಾ ಅತಿಥಿಗಳ ಗುರುಗಳ ಮಾರ್ಗದರ್ಶನ ನಿಮ್ಮ ಬದುಕಿಗೆ ಹೊಸ ಬೆಳಕನ್ನು ನೀಡಲಿದೆ. ಮುಂದಿನ ರಾಶಿ ಮೀನರಾಶಿ. ಒತ್ತಡದ ನಿವಾರಣೆಗೆ ಮಕ್ಕಳೊಂದಿಗೆ ಮಗುವಿನ ಕಾಲ ಕಳೆಯುವುದು ಉತ್ತಮ ಮಾರ್ಗವಾಗಿದೆ. ಒಡ ಹುಟ್ಟಿದವರಿಗೆ ಆರ್ಥಿಕ ಸಹಾಯ ಮಾಡುವ ಅನಿವಾರ್ಯದಿಂದ ನಿಮ್ಮ ಮೇಲೆ ಹಣದ ಒತ್ತಡ ಹೆಚ್ಚಾಗುತ್ತದೆ. ಆದರೂ ಇದು ಶೀಘ್ರವೇ ಸರಿಯಾಗುತ್ತದೆ. ಕುಟುಂಬ ಆರೋಗ್ಯ ಸಮಸ್ಯೆಗಳಿಗೆ ಮೊದಲು ನಿಶ್ಚಯಿಸಿ ಪ್ರಯಾಣಗಳನ್ನು ಮುಂದೂಡುವುದು ಅನಿವಾರ್ಯವಾಗಬಹುದು. ಪ್ರೀತಿಯ ವಿಷಯದಲ್ಲಿ ಹಠ ಹಿಡಿಯುವ ಬೇಡ.